ಮೊನ್ನೆ ಒಂದು ಹೇಳಿಕೆ ನೋಡಿದೆ. ಮೇರುನಟ ಅಂತ ಕಮಲ್ ಹಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವರು ಯಾವ ಲೆಕ್ಕದಲ್ಲಿ ಹೇಳಿಕೆ ಕೊಟ್ಟರೋ ಗೊತ್ತಾಗಲಿಲ್ಲ. ಮತ್ತು ನಮ್ಮ ಸ್ನೇಹಿತರು ಹೇಳ್ತಿದ್ರು, ಅವರು ಮೊದಲು ಇದೇ ತರ ಹೇಳಿಕೆ ಕೊಟ್ಟಿದ್ರು, ಅವಾಗ ನಮ್ಗೆ ಅರ್ಥ ಆಗಿದ್ದಿಲ್ಲ, ಈಗ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳ್ತಿದ್ರು. ಅವರು ತಮಿಳಿಂದ ಕನ್ನಡ ಹುಟ್ಟಿದ್ದು, ಕನ್ನಡ ಭಾಷೆ ಹುಟ್ಟಿದ್ದು ತಮಿಳು ಭಾಷೆಯಿಂದ ಅಂತ ಹೇಳಿದ್ರು. ಮೋಸ್ಟ್ಲಿ ವಿಜಯ್ ಅವ್ರಿಗೆ ಎಷ್ಟಿರ್ಬೋದು ಕಮಲ್ ಹಾಸನ್ ಅವ್ರಿಗೆ? 62, 65, 70 ಏನೋ. ನಾನು ಇದರಲ್ಲಿ ಚೆಕ್ ಮಾಡಿ 70 ಇಯರ್ಸ್ ಅಂತ ಬಂತು. ಪಾಪ ಏಜ್ ಆಗಿದೆ. ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತಾ ಇದ್ರೆ ನಾವೆಲ್ಲ ಕನ್ನಡಿಗರು ಸೇರಿ ಅವ್ರಿಗೆ ಪಟ್ಟಿ ಎತ್ತು ಹಾಸ್ಪಿಟಲ್ ಖರ್ಚು ಏನ್ ಬರ್ತಾ ಕೊಡೋಂತ ಕೆಲಸವನ್ನು ಮಾಡ್ತೀವಿ. ತಾವು ಒಳ್ಳೆ ನಟರಿದ್ರಿ, ನಟನೆ ಮಾಡ್ರಿ. ಅದು ಬಿಟ್ಟು ಭಾಷೆ ಬಗ್ಗೆ ಮಾತಾಡಕ್ ಬರಬೇಡ್ರಿ. ಭಾಷೆ ಬಗ್ಗೆ ಮಾತಾಡ್ಬೇಕಾದ್ರೆ ತಿಳ್ಕೊಂಡ್ ಮಾತಾಡ್ರಿ. ನಿಮ್ಮ ತಮಿಳು ಭಾಷೆ ಹುಟ್ಟಕ್ಕಿಂತ 300 ವರ್ಷ ಹಿಂದೆ ನಮ್ಮ ಕನ್ನಡ ಭಾಷೆ ಹುಟ್ಟಿದೆ. ಪುರಾವೆಗಳಿದಾವೆ, ಸಾಕ್ಷಿಗಳಿದಾವೆ. ಏನ್ ಬೇಕಾ ಬರ್ರಿ, ನೀವು ಲೈಬ್ರರಿ ಬರ್ತೀರಾ, ಎಲ್ಲಿ ಬರ್ತೀರಾ ಹೇಳ್ರಿ, ಡಿಬೇಟ್ ಮಾಡೋಣ, ಚರ್ಚೆ ಮಾಡೋಣ. ಅದು ಬಿಟ್ಟು ಸುಮ್ಮನೆ ಶಿವಣ್ಣವ್ರು ಅಲ್ಲಿ ಬಂದಿದ್ದಾರೆ ಅಂತೇಳಿ ದೊಡ್ಡವರಿಗೆ ಹೊಗಳಿ ನೀವು ಈ ತರ ಭಾಷೆ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಅವಮಾನ ಮಾಡಕ್ ನಾವ್ ಯಾರು ಸಹಿಸಕ್ ರೆಡಿ ಇಲ್ಲ. ಇನ್ಮೇಲೆ ಮಾತಾಡೋಂಥ ಸಂದರ್ಭ ಎಚ್ಚರಿಕೆಯನ್ನು ಮಾತಾಡ್ರಿ. ಮಾತಾಡೋ ನಿಮ್ದೇನು ತಪ್ಪಿಲ್ಲ, ನಮ್ಮ ಕನ್ನಡಿಗರೇ ನಾವು ಆತರ. ನಮ್ದೆಲ್ಲ ಧಾರಾಳ ಮನಸ್ಸು, ದೊಡ್ಡ ಹೃದಯ. ಯಾರೇನ್ ಮಾತಾಡಿದ್ರು ಬಿಟ್ಟು ಬಿಡ್ತೀವಿ. ಹಂಗೆ ಇದನ್ನು ತಿಳಿದ್ರೆ ನಿಮಗೆ ಬುದ್ಧಿ ಕಲ್ಸಂತ ಕೆಲಸ ಎಲ್ಲ ಕನ್ನಡಿಗರು ಸೇರಿ ಮಾಡೇ ಮಾಡ್ತೀವಿ. ಹುಷಾರಿಂದ ಹೇಳಿಕೆ ಕೊಡೋಂಥ ಕೆಲಸವನ್ನು ಮಾಡ್ರಿ. ನಿಮ್ಮ ನಟನೆ ಬಗ್ಗೆ ನಮಗೆ ಖುಷಿ ಇದೆ, ನಿಮ್ಮ ಹಿರಿತನ ಬಗ್ಗೆನೂ ಖುಷಿ ಇದೆ. ಬಟ್ ನೀವು ಮೊನ್ನೆ ಕೊಟ್ಟಂತ ಹೇಳಿಕೆ ತಕ್ಷಣ ಹಿಂಪಡಿಲಿಲ್ಲ ಅಂತಂದ್ರೆ ಎಲ್ಲರಿಗೂ ಕನ್ನಡಿಗರು ಸೇರಿ ನೀವು ಬುದ್ಧಿ ಕಲ್ಸಂತ ಕೆಲಸ ಮಾಡ್ತೀವಿ. ದಯವಿಟ್ಟು ಈಗಾರ ಎಚ್ಚೆತ್ಕೊಳ್ರಿ ಅಂತ ಹೇಳಿ ಕಮಲ್ ಹಾಸನ್ ಅವ್ರನ್ನ ಕಿವಿ ಮಾತಾಡಕ್ಕೆ ಇಚ್ಛಪಡ್ತೀನಿ. ಕ್ಷಮೆ ಕೇಳಲ್ಲ ಅಂತ ಹೇಳಿದ್ರು ಸರ್ ನಿನ್ನೆ ಒಂದು ಇಂಟರ್ವ್ಯೂಲಿ. ಕ್ಷಮೆ ಕೇಳಲ್ಲ, ನಾನು ಯಾಕೆ ಕ್ಷಮೆ ಕೇಳಬೇಕು, ನಾನು ಹೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹತ್ತಲೇ ಹೇಳಿದ್ದಾರೆ. ನಾವು ಹೇಳ್ತೀವಿ, ನಾವು ಬಹಳ ಬುದ್ಧಿವಂತರಂತ ಅವ್ರಿಗೆ ತಿಳಿದೀವಿ. ನಾನು ಬುದ್ಧಿವಂತ ಅಲ್ಲ, ನನ್ನಂತ ದೊಡ್ಡ ಮೂರ್ಖ ಯಾರು ಇಲ್ಲ ಅಂತ ಅವ್ರು ಹೇಳ್ತಾರಂದ್ರೆ ನಾವು ಅದಕ್ಕೇನು ಹೇಳೋದಂಗಿಲ್ಲ. ನಾವೇನೋ ಅವ್ರು ಒಳ್ಳೆ ಬುದ್ಧಿವಂತರಂತ ತಿಳಿದಿದ್ವಿ. ಅವ್ರಿಗೂ ಅನ್ನ ಹಾಕಿರೋದು ಕನ್ನಡ ಭಾಷೆ, ಅವ್ರಿಗೂ ಅನ್ನ ಹಾಕಿರೋದು ನಮ್ಮ ಪ್ರೊಡ್ಯೂಸರ್ಗಳು, ನಮ್ಮ ಫಿಲ್ಮ್ಗಳಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಏನೋ ನಾವಂತ ಒಂದು ಬುದ್ಧಿ ಮಾತು ಹೇಳಿದ್ವಿ. ನಾನು ಕೇಳಂಗಿಲ್ಲ ಅಂತ ಎಡವಟ್ಟು ಉತ್ತರ ಕೊಟ್ಟು ಅದು ಕನ್ನಡ ಜನತೆ ಏನು ಉತ್ತರ ಕಲಿಸೋಕು ಕಲಿಸ್ತಾರೆ. ಅವ್ನ ಪಿಕ್ಚರ್ಗಳು ಯಾವ ತರ ಬಾಯ್ ಕಟ್ ಮಾಡೋಕು ಮಾಡ್ತಾರೆ. ಮನೆಗೆ ಹೋಗಂತ ಕೆಲಸ ಮಾಡ್ತಾನೆ. ಅವಾಗ ಗೊತ್ತಾಗ್ತಾರೆ ಅವರಿಗೆ ಕನ್ನಡ ಅಂದ್ರೇನು, ಕನ್ನಡ ತಾಯಿ ಮಕ್ಕಳು ಅಂದ್ರೇನು, ಕನ್ನಡಾಂಬೆ ಶಕ್ತಿ ಏನಂತ ಅವತ್ತು ಗೊತ್ತಾಗ್ತದೆ. ಇತ್ತೀಚೆಗೆ ರಾಜಕೀಯ ಕೂಡ ಬಂದಿರುವಂತ ಪಕ್ಷ ಕಟ್ಟಿ ಓಡಾಡಿದ್ರು ತಮಿಳುನಾಡು ಕೂಡ. ಬಟ್ ಆ ಹಿನ್ನೆಲೆ ಏನಾದ್ರು ಹೇಳಿಕೆ ಕೊಡ್ತೀರಾ, ಹೇಗೆ ಅನ್ಸುತ್ತೆ ನಿಮ್ಗೆ? ಯಾವ ಈಗ ನಾವೇನು ತಮಿಳಿಗೆ ಅವತ್ತರಿಗೆ ಹೇಳಿಸಿ ಮಾತಾಡಿದಿವ? ನಾವೇನಾರ ತಮಿಳು ಭಾಷೆಗೆ ಏನಾರ ನಾವು ಅಷ್ಟೇ ತಮಿಳು ಭಾಷೆಗೆ ಗೌರವ ಕೊಟ್ಟು ಮಾತಾಡ್ತೀವಿ. ಇವರು ಏನೋ ಒಂದು ರಾಜಕೀಯ ಬರಂಗಿತ್ತಂದ್ರೆ ಅಂದ್ರೆ ತಮಿಳು ಭಾಷೆ ಮಾತಾಡಿ ಅದನ್ನ ಮೇಲೆ ಕನ್ನಡ ಕೆಳಗಂದ್ರೆ ಅಷ್ಟೇ ರಾಜಕೀಯ ಬರ್ತಾರೆ. ರಾಜಕೀಯ ಬರಬೇಕಾದ್ರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ್ ಬರಬೇಕು, ಹೊರತಾಗಿ ಎಲ್ಲಾ ಮುಗಿದ್ಮೇಲೆ ರಿಟೈರ್ಮೆಂಟ್ಗೆ ರಾಜಕೀಯಕ್ಕೆ ಬರೋದಲ್ಲ. ಒಂದೇನೋ ಬರಬೇಕು ಅಂತಂದಾಗ ಒಂದು ಉದ್ದೇಶ ಇರಬೇಕು, ಸಮಾಜ ಸೇವೆ ಇರಬೇಕು. ಅವಾಗ ರಾಜಕೀಯ ಬಂದು ಒಳ್ಳೇದಾಗ್ತದೆ. ಈ ತರ ಸ್ಟೇಟ್ಮೆಂಟ್ಗಳಿಂದ ರಾಜಕೀಯ ಬರ್ತಾರಂದ್ರೆ ಜನರೇನು ದಡ್ರಲ್ಲ, ಅವ್ರಿಗೆ ತಕ್ಕ ಪಾಠ ಉತ್ತರ ಕಲಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.